ಬಗ್ಗೆ ಎಲ್ಲರಿಗೂ ಗೊತ್ತಿದೆ. ನಮಗೆ ಗೊತ್ತಿದೆ. ಈ ಯಾರು ಶಿವಕುಮಾರ ಮತ್ತು ಅವ್ರ ತಮ್ಮ ಸುರೇಶ್ಗೆ ಇಬ್ಬರು ತಲೆ ಮೇಲೂ ಕೈ ಇಟ್ಟು ವಚನ ಕೊಟ್ಟಿಲ್ವ ಸಿದ್ದರಾಮಯ್ಯ? ಎಲ್ಲಿ ಸರ್ ಅದು? ಎಲ್ಲೋ ಕೊಟ್ಟಿಲ್ವೇ? ಅಲ್ಲ, ಕರ್ನಾಟಕದಲ್ಲ ಡೆಲ್ಲಿಲ್ಲ ಅಂತ. ಡೆಲ್ಲಿನೆಲ್ಲ ಇಲ್ಲಾದ್ರೂ ಅಲ್ಲಿ ಕೊಟ್ಟಿಲ್ವೇನ್ರಿ? ಅಲ್ಲ, ಕೊಟ್ಟು 30 ತಿಂಗಳ ಮುಂಚೆನೆ ನಾನು ಖಾಲಿ ಮಾಡ್ಕೊಡ್ತೀನಪ್ಪ. ಎಲ್ಲರಿಗೂ ಗೊತ್ತಿದೆ, ಯಾರು ಬಾಯಿ ಬಿಡ್ತಾ ಇಲ್ಲ. ನಮ್ಮಂತವ್ರು ಹೇಳ್ಬೇಕು. ನಾನು ಅದನ್ನ ಹೇಳ್ತಾ ಇದ್ದೀನಿ. ಡಿ ಕೆ ಶಿವಕುಮಾರ್ ಹೇಳ್ಬೇಕು, ಸ್ಪೆಲ್ ಔಟ್. ಎಲ್ಲರಿಗೂ ಗೊತ್ತಿರೋದೇ ಅದು. ಇಬ್ಬರು ತಲೆ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯ ಇದು ಮಾಡ್ರು ಅಂತ. ಡೆಲ್ಲಿಲಿ ಆಗಿರೋದ ಕರ್ನಾಟಕದಲ್ಲಿ ಆಗಿರೋದ ಅಂತ? ಕರ್ನಾಟಕದಲ್ಲೇ. ಡೆಲ್ಲಿ ಕರ್ನಾಟಕ ಅಲ್ಲಿ ಬಿಜೆಪಿ ಲೀಡರ್ ಅಲ್ಲಿ ಯಾರು ಬಿಜೆಪಿ ಲೀಡರ್ ಇದ್ರ ಅಂತ 4-5 ಜನ ಇದ್ರು. ಇವ್ರಿಬ್ರು ಬ್ರದರ್ಸು, ಸಿದ್ದರಾಮಯ್ಯನವರು ಅವ್ರ ಸ್ನೇಹಿತರು 4-5 ಜನ ಆಗಿರೋ ಸತ್ಯ. ಎಐಸಿಸಿ ಅಧ್ಯಕ್ಷರ ಸಮಕ್ಷಮದಲ್ಲಿ ಆಗಿರೋ ಅದು ನೋಡ್ರಿ ಅಂತ ಕೇಳಿ. ಇಲ್ಲ ಅಂತ ಹೇಳಿ ಇಲ್ಲ ಅದು ಅವ್ರು ಈಗ ಇವ್ರು ಏನು ಹೇಳ್ತಾವ್ರೆ? ಡಿ ಕೆ ಭಾಳ ಸೋಬರಾಗಿ ಹೋಗ್ತಾ ಇದ್ರು, ಭಾಳ ಸೋಬರಾಗಿ ನಡವಳಿಕೆ ನಡೀತಾ ಇದೆ. ಸಿದ್ದರಾಮಯ್ಯ ಥರ ನಾನೇ 28ಕ್ಕೂ ನಾನೇ, 38ಕ್ಕೂ ನಾನೇ, ಸಾಯೋದಕ್ಕೂ ನಾನೇ. ಏನು ಕರ್ನಾಟಕ ಬರ್ಕೋಬಿಟ್ಟಿದ್ದಾರೆ ಇವ್ರಿಗೆ? ಏನ್ರಿ ಇದು? ಒಂದು ಪಾರ್ಟಿ ಅಂತ ಅಂದರೆ ಇದು ಬೇಡಬೇಕು. ಇದಕ್ಕೆ ಎಷ್ಟು ಸಾವಿರ ಜನ ವರ್ಕರ್ಸ್ ಕೆಲಸ ಮಾಡಿದಾರಪ್ಪ. ಮತ್ತು ಪಾರ್ಟಿನ ಎಷ್ಟು ಶಿಸ್ತಿನ ತೊಗೊಂಬಂದಾರೆ. ಪಾರ್ಟಿಯಿಂದ ಜನಕ್ಕೆ, ಪಾರ್ಟಿ ವರ್ಕರ್ಸ್ಗೆ ಪವರ್ಗಳು. ಎಲೆಕ್ಷನ್ ನಿಂತವ್ರಿಗೆ ಹಣಕಾಸು ಯಾರು ಹೊಂಚ್ತಾ ಇದ್ದವ್ರು? ಡಿ ಕೆನೇ ತಾನೇ. ಇಡೀ ಈ ಪಕ್ಷದ ಕೆಲಸನ ಒಬ್ಬ ಈ ಥರ ನಿಂತ್ಕೊಂಡು ಮಾಡಿದಂಥ ಮನುಷ್ಯ ಅವ್ನು ನೀವು ಅಧಿಕಾರ ಕೊಡೋಕ್ಕಾಗಲ್ಲ ಅನ್ನೋದು ಮಾತಿನ ಪ್ರಕಾರ ಕೊಡಿ. ಸರ್, ಒಂದು ಪಕ್ಷ ಪವರ್ ಶೇರಿಂಗ್ ಆಗಲಿಲ್ಲ ಅಂದರೆ, ಡಿ ಕೆ ಶಿವಕುಮಾರ್ ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಪರಿಸ್ಥಿತಿ ಏನಾಗುತ್ತೆ? ಕೊಡ್ಲಿಲ್ಲ ಅಂದ್ರೆ ಸಿದ್ದರಾಮಯ್ಯ ಏನಾಗುತ್ತೆ ಅಂತ. ಇಲ್ಲ ಅಂದ್ರೆ ಹಿಂಗೆ ಹೋಗಿ ಕಾಂಗ್ರೆಸ್ ಪಾರ್ಟಿ ಧೂಳಿ ಪಟ್ಟ ಇತ್ತು. ಬಿಜೆಪಿಗೆ ಬಿಜೆಪಿ ಪಕ್ಷಕ್ಕೆ ಸುಮ್ಮನೆ ಯಾವ ಬಿಜೆಪಿ ಇಲ್ಲ ಬಿಜೆಪಿ ಅಲ್ಲ. ಡಿ ಕೆ ಶಿವಕುಮಾರ್ ಏನ್ ಮಾಡ್ತಾರೆ ಅಂತ ಇಷ್ಟೆಲ್ಲ ಆದ್ಮೇಲೆ ಸರ್ ಹೈಕಮಾಂಡ್ ಹೇಳಿದ್ರೆ ಎಲ್ಲರೂ ಭದ್ರಾಕೋದಕ್ಕೆ ಅಂತ ಹೇಳ್ತಾರೆ. ಅದೇ ಹೇಳಿ ಹೈಕಮಾಂಡ್ ಹೇಳ್ತಾ ಇಲ್ವಲ್ಲ.